ಈಗ ಷಡಾಕ್ಷರಿ ಸಾಹೇಬರು ಇವತ್ತು ಅವರ ಹುಟ್ಟುಹಬ್ಬ ನಡೀತಾ ಇದೆ. ಅವ್ರಿಗೆ ವಿಶೇಷವಾಗಿ ಹುಟ್ಟುಹಬ್ಬ ಶುಭಾಶಯಗಳನ್ನು ಹೇಳಲಿಕ್ಕೆ ಬಂದಿದ್ದೆ. ಅವರು ಸಹ ಹಿರಿಯ ರಾಜಕಾರಣಿಗಳು, ಭಾಳಷ್ಟು ಸರಳತೆ ಮತ್ತು ಕಾರ್ಯ ಪ್ರವೃತ್ತಿಲಿ ಕ್ರಿಯಾಶೀಲ ರಾಜಕಾರಣಿಯಾಗಿ ಅವ್ರಿಗೂ ಒಂದು ಅವಕಾಶ ಸಿಗಬೇಕು ಅನ್ನೋದನ್ನು ಆಸೆ ಪಡೋನು ನಾನು. ಆದರೆ ನಮ್ಮ ಕಾಂಗ್ರೆಸ್ಸಿನ ಶಿಸ್ತಿನ ವ್ಯವಸ್ಥೆಯಲ್ಲಿ ಇವತ್ತು ಹೈಕಮಾಂಡರ್ ತೆಗೆದುಕೊಂಡಂಥ ನಿರ್ಧಾರಕ್ಕೆ ನಾವೆಲ್ಲ ತಲೆಬಾಗಿ ನಡೆಯುವಂಥದ್ದು. ಮುಂದಿನ ದಿನಗಳಲ್ಲಿ ಯಾವ ರೀತಿ ಆಗುತ್ತೆ ಅನ್ನೋದನ್ನು ಕಾದು ನೋಡೋಣ. ನನಗೆ ಯಾವುದು ಅಧಿಕಾರ ಬೇಡ, ನಾನು ಚೇರ್ಮನೇ ಬೇಡ ಅಂತ ಹೇಳಿದ್ದೀನಿ. ನನಗೆ ಯಾವ ಅಧಿಕಾರನೂ ಬೇಡ. ನನಗೇನು ಗೊತ್ತಾ, ಕಾಂಗ್ರೆಸ್ ಪಕ್ಷದ ಏನು ದೃಷ್ಟಿ ಮತ್ತು ನಮ್ಮ ಆಲೋಚನೆ ಇದೆಯಲ್ಲ, ಬಡವರಿಗೆ ಸ್ಪಂದಿಸ್ಕೊಂಡು ಹೋದರೆ ಸಾಕು ಅಷ್ಟೇ ನಾನು ಆಸೆ ಪಡೋಣ. ನಾನು ಎಷ್ಟೊಂದು ಸಲ ಹೇಳ್ತಾ ಇರ್ತಾರೆ, ಕೇಳ್ತಾ ಇರ್ತಾರೆ, ನನಗೆ ಯಾವ ಅಧಿಕಾರನೂ ಬೇಡ. ನನಗೆ ಸಿಕ್ಕಿರೋಂಥ ಒಂದು ಕಾಂಗ್ರೆಸ್ಸಿನ ಪಾರ್ಟಿಯ ಒಂದು ಟಿಕೆಟ್ ಒಂದು ಕಡೆ ಆದರೆ, ನನ್ನ ಕುಣಿಗಲ್ ತಾಲೂಕಿನ ಜನರ ಆಶೀರ್ವಾದ ಎರಡನೇದಾದರೆ, ನಮ್ಮ ಡಿ ಕೆ ಶಿವಕುಮಾರ್ ಅಧ್ಯಕ್ಷ ಸ್ಥಾನದಲ್ಲಿ ಮಾರ್ಗದರ್ಶನದಲ್ಲಿ ಮತ್ತು ಡಿ ಕೆ ಸುರೇಶ್ ಅವ್ರ ಮಾರ್ಗದರ್ಶನ ಮಾತ್ರ ಹೋಗ್ತೇನೆ ಅನ್ನೋ ಮಾತನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಹೌದು, ಅದೆಷ್ಟಲ್ಲಿ ಕೇಳ್ತಿದ್ದೀರಿ. ಇವತ್ತು ಡಿ ಕೆ ಶಿವಕುಮಾರ್ ಸಾಹೇಬರು ಪದಗ್ರಹಣ ಆದಾಗಲಿಂದನೂ ಎಷ್ಟು ಕೆಲಸ ಮಾಡಿದ್ದಾರೆ ಅನ್ನೋದು ನೋಡಿದೆ. ಇಡೀ ಭಾರತ ದೇಶನೇ ಡಿ ಕೆ ಶಿವಕುಮಾರ್ ಸಾಹೇಬ್ರಂತ ಒಬ್ಬ ಅಧ್ಯಕ್ಷ ಬೇಕು ಅಂತ ಕೇಳ್ತಾ ಇದ್ದಾರೆ. ಅಂತಂದ್ರೆ ನಾವು ಪ್ರತಿಯೊಬ್ಬ ಎಮ್ ಎಲ್ ಎನೂ ಕೇಳ್ತಾ ಇದ್ದಾರೆ. ಸೊ ಅವ್ರಿಗೂ ಇನ್ನೂ ಉನ್ನತ ಸ್ಥಾನ ಸಿಗುತ್ತೆ ಅನ್ನೋದನ್ನು ನಾವು ಬಯಸ್ತೇವೆ, ಸಿದ್ದರಾಮಯ್ಯ ಸಾಹೇಬರು ಸಹ ಬಯಸ್ತಾರೆ ಅಂತ ನಾನು ಭಾವಿಸ್ತೇನೆ. ನಾನು ಅದು ನೋಡಿ, ಈಗ ಚೀಫ್ ಮಿನಿಸ್ಟ್ರು ಚೇರು ಕುರ್ಚಿ ಖಾಲಿ ಇಲ್ಲ. ನಾನು ಅವ್ರ ಸಂಬಂಧಿಕನಾಗಿ ಅದ್ರ ಬಗ್ಗೆ ನಾನು ಮಾತಾಡಿದ್ರೆ ತಪ್ಪಾಗುತ್ತೆ. ಅದೆಲ್ಲ ಹೈಕಮಾಂಡರ್ ಡಿಸೈಡ್ ಮಾಡ್ತಾರೆ. ಸೊ ಇನ್ನು ಮುಂದಿನ ದಿನಗಳಲ್ಲಿ ಒಳ್ಳೇದಾಗುತ್ತೆ ಅಂತ ನಾನು ಹೇಳಬಲ್ಲೆ. ಹೌದು, ಇವತ್ತಿನ ನಾನೊಬ್ಬನೇ ಹೇಳ್ತಾ ಇಲ್ಲ. ನಾನೊಬ್ಬ ಸಂಬಂಧಿಕನಾಗಿ ಹೇಳೋದು ತಪ್ಪಾಗುತ್ತೆ. ಆದರೆ ನನಗೆ ಪ್ರತಿಯೊಬ್ಬ ಶಾಸಕನು ಡಿ ಕೆ ಶಿವಕುಮಾರ್ ಸಾಹೇಬ್ರ ಅಧ್ಯಕ್ಷರಾದ್ರೇ ಈ 2028ನೇ ಅವಧಿಲಿ ಮತ್ತೊಮ್ಮೆ ಕಾಂಗ್ರೆಸ್ ಸರ್ಕಾರ ಅನ್ನೋ ಮಾತು ಎಲ್ಲರೂ ಬಾಯಲ್ಲೂ ಇದೆ. ಅದು ಹೈಕಮಾಂಡರ್ ತೆಗೆದುಕೊಂಡಂಥ ನಿರ್ಧಾರ. ಡಿ ಕೆ ಶಿವಕುಮಾರ್ ಸಾಹೇಬ್ರಿಗೆ ಅದ್ರ ಬಗ್ಗೆ ಅಷ್ಟು ಆಸಕ್ತಿ ಇಲ್ಲ ಅನ್ನೋದನ್ನು ನಾನು ನೋಡ್ತಾ ಇದ್ದೀನಿ. ಆದರೆ ಪ್ರತಿಯೊಬ್ಬ ಶಾಸಕನ ನಿರೀಕ್ಷೆ ಮತ್ತು ಆಸೆ ಡಿ ಕೆ ಶಿವಕುಮಾರ್ ಸಾಹೇಬರು ಯಾವ ರೀತಿ 140 ತಂದಿದ್ದಾರೆ, 150 ಮಾಡಬೇಕು ಅನ್ನೋದನ್ನು ಆಸೆ ಪಟ್ಟಿರೋರು ಭಾಳಷ್ಟು ಜನ ಇದ್ದಾರೆ ಅಂತ ಹೇಳಬಲ್ಲೆ ನಾನು. ಈಗ ಜಾತಿ ಗಣತಿ ಯಾರೂ ನೋಡಿಲ್ಲ, ನಾನು ನೋಡಿಲ್ಲ. ಇದೆಲ್ಲ ಪೇಪರಲ್ಲಿ ನೋಡಿದ್ದೇವೆ, ಆಮೇಲಿಂದ ಅಲ್ಲಿ ಮಾಧ್ಯಮಗಳಲ್ಲಿ ನೋಡ್ತಾ ಇದ್ದೀವಿ. ನಂದು ಏನು ನಾನೊಬ್ಬ ಶಾಸಕನಾಗಿ ಕಾಂಗ್ರೆಸ್ ಪಕ್ಷದ ಒಬ್ಬ ಜನಪ್ರತಿನಿಧಿಯಾಗಿ ಇವತ್ತು ನಮ್ಮೆಲ್ಲರ ಆಸೆ ಏನು, ಪ್ರತಿಯೊಬ್ಬ ಜಾತಿ ಮತವನ್ನು ಕಾಪಾಡೋಂಥ ದೃಷ್ಟಿಯಲ್ಲಿ ನಾವು ಹೋಗಬೇಕು ಅನ್ನೋದೊಂದು ಆಸೆ. ನಾವು ಜಾತ್ಯತೀತ ಪಕ್ಷ. ಆ ಕಾರಣಕ್ಕೋಸ್ಕರ ಇವತ್ತು ನಾವೆಲ್ಲ ಆಸೆ ಪಟ್ಟಿರೋಂಥ ಹಿನ್ನೆಲೆಯಲ್ಲಿ ರಿಪೋರ್ಟ್ ಯಾವ ರೀತಿ ಬಂದಿದೆ ಅನ್ನೋದನ್ನು ನೋಡಬೇಕು. ನಾನು ಭಾಳ ಸಲ ಹೇಳ್ತಾ ಇರ್ತೀನಿ, 10 ವರ್ಷದ ಹಿಂದೆ ತೆಗೆದುಕೊಂಡಿರೋಂಥ ಜನಗಣತಿ ಇದು. ಸೊ ಹಾಗಾಗಿ ಮತ್ತೊಮ್ಮೆ ಮಾಡಬೇಕಾದಂಥದ್ದು ಅತಿ ಶೀಘ್ರದಲ್ಲಿ ಮಾಡಬೇಕನ್ನೋದು ಟೆಕ್ನಿಕಲ್ ಆಗಿ, ಸೈಂಟಿಫಿಕ್ ಆಗಿ, ವೈಜ್ಞಾನಿಕವಾಗಿ ಮಾಡಬೇಕು ಅನ್ನೋದನ್ನು ನಾನು ಒತ್ತಡ ಅವತ್ತಿಂದ ಏರ್ತಾ ಇದ್ದೀನಿ. ಮತ್ತೊಮ್ಮೆ ನಾನು ಅದನ್ನು ಕೇಳ್ಕೊತೀನಿ. ಬಟ್ ರಿಪೋರ್ಟ್ ಬಂದಾದ್ಮೇಲೆ ಓದಿ ಮತ್ತೊಮ್ಮೆ ನಿಮ್ಮ ಮುಂದೆ ಬರ್ತೇನೆ. ಹೌದು, ಎಲ್ಲರಿಗೂ ಆತಂಕ ಇದೆ. ಎಲ್ಲೋ ಒಂದು ಕಡೆ ಒಕ್ಕಲಿಗರ ಸಮುದಾಯನ ವೈಜ್ಞಾನಿಕವಾಗಿ ನಡೆದಿಲ್ಲ ಅನ್ನೋದೊಂದು ಆತಂಕ ಇದೆ. ಆ ವಿಚಾರದಲ್ಲಿ ನಾನು ಸಹ ಸಹಮತ ಇದೆ. ಸೊ ಹಾಗಾಗಿ ಅದನ್ನು ಏನು ರಿಪೋರ್ಟ್ ಕೊಟ್ಟಿದ್ದಾರೆ ಅದು ನೋಡಾದ್ಮೇಲೆ ತಾನೇ ನಿಮ್ಮ ಮುಂದೆ ಬರಲಿಕ್ಕಾಗೋದು. ನಾನು ವರದಿನೇ ನೋಡಿಲ್ಲ, ನಾವ್ಯಾರು ನೋಡಿಲ್ಲ. ನಾವು ಆ ವಿಚಾರದಲ್ಲಿ ನಾನು ಮುಖ್ಯಮಂತ್ರಿ ಸಾಹೇಬರಿಗೆ ಮತ್ತು ಉಪಮುಖ್ಯಮಂತ್ರಿ ಸಾಹೇಬರಿಗೆ ನಾವು ಹಿಂದೆ 10 ವರ್ಷ ಮಾಡಿರೋದು ಬದಲು ಮತ್ತೊಮ್ಮೆ ಮಾಡಿ ಅಂತ ಕೇಳ್ಕೊಂಡ್ರೆ ಹೊರಡ್ತೀವಿ. ಎಸ್, ಲೇಟೆಸ್ಟ್ ಆಗಿ ಮಾಡಿ. ಅಲ್ಲ, ಈಗ ಏನು ಅವ್ರದ್ದು ಎಲ್ಲ ಆರೋಪ ಏನು ಅಂತಂದರೆ, ನೀವು ವೈಜ್ಞಾನಿಕವಾಗಿ ಪ್ರತಿಯೊಬ್ಬರು ಮನೆಗೆ ಹೋಗಿಲ್ಲ, ನೀವು ಮಾಡಿರೋರು ಎಲ್ಲೋ ಒಂದು ಕಡೆ ಸಣ್ಣ ಪುಟ್ಟ ತಪ್ಪಾಗಿರ್ಬೋದೇನೋ ಅನ್ನೋ ಆತಂಕ ಇದೆ. ಆ ಆತಂಕ ಕರೆಕ್ಟ್ ಇದೆ. ನಾನು ಇವಾಗ ಎಲ್ಲರ ಮನೇಲಿ ಹೋಗಿಲ್ಲ ಅಂತಂದ ಪ್ರಶ್ನೆ ಬಂದಾಗ ಅದು ಯಾವ ರೀತಿ ಆತಂಕನ ಸುಧಾರಣೆ ಮಾಡಬೇಕಾಗಿರೋದು ಸರ್ಕಾರದ ಕೆಲಸ. ಅದನ್ನು ಮುಂದಿನ ದಿನಗಳಲ್ಲಿ ಮಾಡ್ತಾರೆ ಅಂತ ನಾನು ಭಾವಿಸ್ತೇನೆ. ನಾನು ಒಂದು ಮಾತನ್ನು ಹೇಳ್ತೇನೆ, ನಮ್ಮ ಒಕ್ಕಲಿಗರ ಸಮುದಾಯದ ನಾನೊಬ್ಬ ಪ್ರತಿನಿಧಿಯಾಗಿ ನಮ್ಮ ಸಮುದಾಯದವ್ರನ್ನ ಕಾಪಾಡೋಂಥ ಜವಾಬ್ದಾರಿ ನನ್ನ ಮೇಲೂ ಇದೆ. ಆ ಕಾರಣಕ್ಕೋಸ್ಕರ ಆ ಥರ ಏನಾರ ರಿಪೋರ್ಟಲ್ಲಿ ತಪ್ಪಂತ ಬಂದಲ್ಲಿ
ನಾನು ಆ ಧ್ವನಿ ಎತ್ತುತ್ತೇನೆ, ನನ್ನ ಮಾತನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ನಾನು. ರೀ, ಯಾರು ರಿಪೋರ್ಟೇ ನೋಡಿಲ್ಲ, ನೀವು ವಿರೋಧ ಮಾಡಿ ಅಂತ ನಿಮ್ TRPಗೆ ಏನ್ ಬೇಕು ರಿಯಾಕ್ಷನ್ ನಾನು ಕೊಡ್ಬೇಕಾ? ಎಲ್ಲರಿಗೂ ಕೂಡ ಈಗ ಒಂದೊಂದು ಕಾಪಿನ ಸಿಎಂ ಕಳಿಸಿದ್ದಾರೆ, ಇದನ್ನು ಓದ್ಬಿಟ್ಟೆ ಸಭೆಗೆ ಬರ್ಬೇಕು ಅಂತ ಹೇಳಿ. 100% ಇವತ್ತಿನ ದಿನ DK ಶಿವಕುಮಾರ್ ಸಾಹೇಬರು ಒಕ್ಕಲಿಗ ಸಮುದಾಯದ ನಾಯಕರು. ಇವತ್ತು ಅವರು ಸಹ ಇವತ್ತು ನಮ್ಮ ಸಮುದಾಯದವ್ರು ಕಾಪಾಡೋದು ಜವಾಬ್ದಾರಿ ಅವ್ರ ಕೈಲಿದೆ. ಆಮೇಲೆ ಇದೆಲ್ಲದಕ್ಕಿಂತ ಜಾತ್ಯತೀತ ನಾಯಕರಾದಂಥ ಸಿದ್ದರಾಮಯ್ಯ ಸಾಹೇಬರು ಕೆಲವು ನಾವು ನಿರೀಕ್ಷೆ ಪಡ್ತಾ ಇದ್ದೀವಿ. ಸೊ ಹಾಗಾಗಿ ನಮ್ಮ ಸಮುದಾಯದವ್ರಿಗೆ ನ್ಯಾಯ ಒದಗಿಸ್ಕೊಡ್ತಾರೆ ಅನ್ನೋ ಮಾತನ್ನ ನಾನು ಹೇಳಬಲ್ಲೆ. ನಾನು ರೀ, ರಿಪೋರ್ಟೇ ಓದಿಲ್ಲ. ನಿಮ್ಮ ಹತ್ರ ಇದೆಯಾ ರಿಪೋರ್ಟು? ನಾನು ಅದಕ್ಕೊಂದು ಮಾತು ಹೇಳ್ತೇನೆ. ಕಾಂಗ್ರೆಸ್ ಪಕ್ಷ DK ಶಿವಕುಮಾರ್ ಸಾಹೇಬರು ಅಧ್ಯಕ್ಷರಾಗಿ, ಸಿದ್ದರಾಮಯ್ಯ ಸಾಹೇಬರು ಮುಖ್ಯಮಂತ್ರಿಯಾಗಿ ಪ್ರತಿಯೊಂದು ಸಮುದಾಯದನ್ನ ಅವರ ಹಿತವನ್ನು ಕಾಪಾಡೋಂಥ ಜವಾಬ್ದಾರಿನ ತೆಗೆದುಕೊಂಡಿದ್ದಾರೆ. ನಾವು ಅದರಲ್ಲಿ ವಿಶ್ವಾಸವಿದೆ. ಈಗ ಮಾಧ್ಯಮದಲ್ಲಿ ಬಂದಿರೋ ರಿಪೋರ್ಟ್ 90% ಸತ್ಯ ಇದೆ ಅಂತ ಹೇಳಿ, 95% ಸತ್ಯ ಇದೆ ಅಂತ ಹೇಳಿ ಗೃಹ ಸಚಿವರು ಹೇಳಿರುವಂತದ್ದು, ಸಿಎಂ ಕೂಡ ಹೇಳಿರೋದ್ರಿಂದ ಅಲ್ಲ, ಅದಕ್ಕೆ ಒಂದು ವೇಳೆ ಲೋಪದೋಷ ಇದ್ರೆ ನೀವು ಅಗೇನ್ಸ್ಟ್ ದ ಗವರ್ನಮೆಂಟ್ ಅಂತ ವಿರುದ್ಧ ನಿಂತ್ಕೋತೀರಾ? ಇದು ಡೆಮಾಕ್ರಸಿ, ಪ್ರಜಾಪ್ರಭುತ್ವ. ನಮಗೆ ನಾವು ರಿಪೋರ್ಟನ್ನು ಓದಾದ ನಂತರ ಮೊದಲನೇದಾಗಿ ನಮ್ಮ ಅಧ್ಯಕ್ಷರು DK ಶಿವಕುಮಾರ್ ಸಾಹೇಬರು ಎಲ್ಲ ಜವಾಬ್ದಾರಿ ತೆಗೆದುಕೊಂಡಿರ್ತಾರೆ. ಇವತ್ತು ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಎಲ್ಲದಕ್ಕಿಂತ ಹೆಚ್ಚಿನದಾಗಿ